ಬಿಜೆಪಿ ಆಗಿದ್ವಿ ಮತ್ತೆ ಇವರು ಪಕ್ಷದ ರೈತರ ಅವ್ರಿಗೆ ಹಾಕ್ಯಂತ ಬಂದಿದ್ದೇವೆ ಅವ್ರಿಗೆ ಹಾಕ್ತಾ ಇದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕೆಲಸ ಮಾಡ್ಕೊಳ್ತಾರೆ. ನಿಮಗೆ ಗೊತ್ತಿರೋ ರಿಲೇಷನ್ ಅಪ್ಪಾಜಿಗೆ ಮಾಡ್ರಿ ಸರಿ ಗೊತ್ತಲ್ವಾ ಅವ್ರ ಬಗ್ಗೆ. ಮಹೇಶ್ ಹೆಬ್ಬಾರ್ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ರೈತ ಚಿಹ್ನೆ ಅಮ್ಮ ಕೆಲಸ ಮಾಡ್ಕೊಂಡಿದ್ದಾರೆ. ಮನೆಗೆಲ್ಲ ನಮ್ಮ ಸಂಖ್ಯೆ 8 ಕಬ್ಬಿನ ಕೊರತೆ. ತುಂಬಾ ಚೆನ್ನಾಗಿದೆ. ನಾವು ಅವ್ರ ಹತ್ರ ಹೋಗ್ತಿದ್ದಂಗೆ ಅವರೇ ಹೇಳಕ್ ಶುರು ಮಾಡ್ತಾರೆ, ಈಶ್ವರಪ್ಪ ಅವ್ರ ಕಡೆಯರ ನಮಗೆ ಅವ್ರ ಮೇಲೆ ತುಂಬಾ ಅಭಿಮಾನ ಇದೆ, ನಮಗೆ ತುಂಬಾ ಕೆಲಸಗಳು ಮಾಡಿಕೊಟ್ಟಿದ್ದಾರೆ, ಅಭಿವೃದ್ಧಿ ಕೆಲಸಗಳಾಗಿದೆ, ಹೆಚ್ಚಾಗಿ ಮೂಲಭೂತ ಸೌಕರ್ಯ ಏನಿದೆ ಅದೆಲ್ಲ ನಮಗೆ ಸಿಕ್ಕಿದೆ, ನಾವು ಆ ಕಾರಣದಿಂದ ಅವ್ರ ಪರವಾಗಿ ನಿಲ್ತೀವಿ ಅಂತ ಹೇಳಿ ಅವರೇ ಮುಂದೆ ಬರ್ತಿದ್ದಾರೆ. ಜೊತೆಗೆ ಅವರು ಹಿಂದುತ್ವವಾದಿ, ಎಲ್ಲರಿಗೂ ಗೊತ್ತಿರಂಗೆ ಅದನ್ನ ಅವ್ರು ಗಟ್ಟಿಯಾಗಿ ಹಿಡಿದಿದ್ದಾರೆ. ಯಾವಾಗಲೂ ಶಿವಮೊಗ್ಗದಲ್ಲಿ ಯಾವುದೇ ಒಂದು ಹಿಂದುತ್ವದ ಪರ ಧ್ವನಿ ಬಂದಾಗ ಮೊದಲನೇ ಧ್ವನಿ ಈಶ್ವರಪ್ಪ ಅವ್ರದ್ದೇ ಅಂತ ಅವರೇ ಹೇಳ್ತಿದ್ದಾರೆ. ಇದನ್ನೆಲ್ಲ ಕೇಳ್ತಾ ಹೋಗ್ತಿದ್ದಂಗೆ ನಮಗೆ ಒಂದು ಆತ್ಮವಿಶ್ವಾಸ ಬರ್ತಿದೆ, ಸ್ಥೈರ್ಯ ಬರ್ತಿದೆ, ಮುನ್ನುಗ್ಗೋ ಧೈರ್ಯ ಬರ್ತಿದೆ. ಇದೆಲ್ಲ ಕೊಡ್ತಿರೋದು ಶಿವಮೊಗ್ಗದ ಜನತೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರೋ ಜನರ ಬೆಂಬಲದಿಂದನೇ ನಮ್ಮ ಮಾವ ನಿಂತಿದ್ದಾರೆ. ಇದೇ ನಮಗೆ ಸ್ಫೂರ್ತಿ, ಧೈರ್ಯ ತುಂಬಿ ಮುನ್ನಡ್ಕೊಂಡು ಹೋಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಹೇಳ್ತಿರಲ್ಲ ಅವರೇ ಮುಂದೆ ಬರ್ತಿದ್ದಾರೆ ನಮ್ಮ ಹತ್ರ. ಈಶ್ವರಪ್ಪ ಅವ್ರು ನಮಗೆ ಬೇಕು. ಇಷ್ಟು ದಿನ ನಮಗೆ ಅವ್ರು ತುಂಬಾ ಸಹಕಾರ ಕೊಟ್ಟಿದ್ದಾರೆ, ಸ್ಪಂದಿಸಿದ್ದಾರೆ. ನಾವು ಮನೆ ಹತ್ರ ಹೋದ್ರೆ ನಮಗೆ ಸ್ಪಂದನೆ ತುಂಬಾ ಚೆನ್ನಾಗಿ ಸಿಗ್ತಿದೆ. ನಮ್ಗೆ ಹತ್ರದಲ್ಲಿ ಸಿಗ್ತಿರೋರು ಅವರೇ ಅಂತ ಹೇಳಿ ಅವರೇ ಹೇಳ್ತಾ ಇದ್ದಾರೆ. ನಾವೇನಾದ್ರೂ ಹೇಳೋದ್ಕಿಂತ ಮುಂಚೆ ಅವ್ರ ಬಗ್ಗೆ ಜನನೇ ಅವ್ರ ಅಭಿಪ್ರಾಯ ಹೇಳೋದ್ರಿಂದ ನಮಗೆ ತುಂಬಾ ಧೈರ್ಯ ಸಿಕ್ಕಿದೆ. ಇದರಿಂದ ನಮಗೂ ಮುನ್ನುಗ್ಗಿ ಪ್ರಚಾರ ಮಾಡಬೇಕು ಅಂತ ಅನಿಸ್ತಿದೆ. ಇಷ್ಟು ಕಮ್ಮಿ ಅವಧಿಯಲ್ಲಿ ಇಷ್ಟು ತುಂಬ ಪ್ರಚಾರ ಸಿಕ್ಕಿದೆ. ನಮಗೆ ಚಿಹ್ನೆ ಬಂದಿದ್ದು ಲೇಟ್ ಆಯಿತು, ಆದರೆ ನಾವು ಅವ್ರ ಮುಂದೆ ಹೋಗಿ ನಿಂತ್ರೆ ಏನು ಚಿಹ್ನೆ ಅಂದರೆ ಅವರೇ ಹೇಳ್ತಾ ಇದ್ದಾರೆ, ಕಬ್ಬು ಬೆಳೆದ ರೈತ, ಕ್ರಮ ಸಂಖ್ಯೆ ಅಂತಿದಂಗೆ 8. ನಮಗೆ ಗೊತ್ತು ಅಮ್ಮ, ನಾವು ಹಾಕ್ತೀವಿ, ನಾವೇ ಮುಂದೆ ಬರ್ತೀವಿ ಅಂತ ಅವರ ವಾಲಂಟಿಯರಾಗಿ ಅವರೇ ಮುಂದೆ ಬಂದು ನಿಂತು ಬೆಂಬಲ ಕೊಡ್ತಿದ್ದಾರೆ ನಮಗೆ. ಸ್ವಲ್ಪ ಜನರಲ್ಲಿ ಗೊಂದಲ ಇದೆ, ಇಲ್ಲ ಅಂತ ಏನಿಲ್ಲ. ಆದ್ರೆ ಆ ಗೊಂದಲದ ಮಧ್ಯದಲ್ಲೂ ಬಿಜೆಪಿ ಅಂತ ಹೇಳಿದ್ರೆ ಗುರ್ತಿಸ್ಕೊಂತಿದ್ದು ಈಶ್ವರಪ್ಪ ಅವರೇ. ಮುಂಚೆಯಿಂದನು ಈಶ್ವರಪ್ಪ ಅಂದ್ರೆ ಕಮಲ, ಕಮಲ ಅಂದ್ರೆ ಈಶ್ವರಪ್ಪ ಅನ್ನೋ ರೀತಿಯಲ್ಲೇ ಇದ್ದಿದ್ದು. ಈಗೇನಾಗಿದೆ, ನಾವು ಪಕ್ಷದ ವಿರುದ್ಧ ಏನಿಲ್ಲ, ಮೋದಿ ವಿರುದ್ಧ ಇಲ್ಲ, ನಾವು ಓಡಾಡ್ತಿರೋದು ಏನಕ್ಕೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದನ್ನ ಪುನಃ ಹೇಳೋದು ಬೇಡ. ಆದ್ರೆ ನಮಗೆ ಜನ ಗುರ್ತಿಡಿತಿದ್ದಾರೆ, ಬಿಜೆಪಿ ಅಂತಾನೆ ಗುರ್ತಿಡಿತಿದ್ದಾರೆ. ಆದ್ರೆ ಚಿಹ್ನೆ ಕೇಳಿದ್ರೆ ಅವ್ರ ಚಿಹ್ನೆ ಅವರಾಗೆ ಹೇಳ್ತಿದ್ದಾರೆ. ನಮಗೆ ಗೊತ್ತಿದೆ, ಅವರು ಯಾವ್ದ್ರಲ್ಲಿ ಕಬ್ಬು ಬೆಳೆದ ರೈತನ ಚಿಹ್ನೆಯಲ್ಲಿ ನಿಂತಿದ್ದಾರೆ. ನಂತರ ಅವ್ರು ಮೋದಿ ಅವ್ರ ಹತ್ರನೇ ಹೋಗ್ತೀನಿ ಅಂತ ಈಶ್ವರಪ್ಪ ಅವರೇ ಹೇಳಿರೋದ್ರಿಂದ ನಾವು ಅವ್ರ ಜೊತೆಲಿ ನಿಲ್ತೀವಿ. ಅವ್ರ ಕೈ ಜೊತೆ ನಮ್ದು ಕೈಗೂಡಿಸಿ ಒಗ್ಗೂಡಿಸಿ ಅವ್ರನ್ನ ಗೆಲುವಿನತ್ತ ಕರ್ಕೊಂಡು ಹೋಗ್ತೀವಿ ಅಂತ ಜನರೇ ಅಭಿಪ್ರಾಯ ಅಂತ ತಿಳಿಸ್ತಾ ಇದ್ದಾರೆ. ತುಂಬಾ ವಿಶ್ವಾಸ ಬಂದಿದೆ. ವಿಶ್ವಾಸ ಅಲ್ಲ, ಆತ್ಮಸ್ಥೈರ್ಯ ಬಂದಿದೆ ನಮಗೆ, ದೃಢ ನಿರ್ಧಾರ ಬಂದಿದೆ. ಎಲ್ಲ ಶಿವಮೊಗ್ಗದ ಜನತೆ ಜೊತೆಗೆ ಶಿವಮೊಗ್ಗದ ಜಿಲ್ಲೆಯ ಜನತೆ ನಮ್ಮ ಜೊತೆ ನಿಂತು ನಮ್ಮನ್ನ ಗೆಲ್ಲಿಸ್ತಾರೆ ಅಂತ ಹೇಳುವ ಒಂದು ನಂಬಿಕೆ, ಆತ್ಮಸ್ಥೈರ್ಯ ಎರಡೂ ನಮ್ಮಲ್ಲಿ ತುಂಬಿದೆ. ಮುಂಚೆಯಿಂದನೂ ತಾಯಿ ಅಂತ ಹೇಳೇ ಬಂದಿದ್ದಾರೆ. ತಾಯಿ ಜೊತೆ ಸ್ವಲ್ಪ ದಿನ ಜಗಳ ಆಡಿರ್ತಾರೆ, ತಾಯಿನ ಸರಿ ಮಾಡಕ್ಕೆ ಅಂತ ಹೇಳಿ ಅವ್ರು ಹೊರಟಿದ್ದಾರೆ. ನಡೆಯುತ್ತಿದೆಲ್ಲ ಇನ್ನೊಂದು 15-20 ದಿನ ಎಲೆಕ್ಷನ್ ಆದ್ಮೇಲೆ, ಗೆಲುವಾದ್ಮೇಲೆ ಮತ್ತೆ ನಾವು ಆ ತಾಯಿ ಮಡಲಿಗೆ ಹೋಗಿ ಸೇರ್ತೀವಿ. ಆ ತಾಯಿನೂ ನಮ್ಮನ್ನ ಕರ್ಕೊಂತಾಳೆ ಅನ್ನೋ ನಂಬಿಕೆಯಲ್ಲೇ ನಾವು ಇದೀವಿ.